ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಜೆ ಬೆಳಗ್ಗೆ ಎದ್ದು ನಡ್ಕೊಂಡು ಹೋಗ್ತಾ ಇದ್ದೆ. ಸೊ ಎಲ್ಲಿಗೆ ಹೋಗ್ತೀನಿ ಅಂತ ನೋಡಿ ಹಂಗೆ ಬಸ್ ಸ್ಟಾಪ್ ಹತ್ರ ಹೋಗಿ ವೆಯ್ಟ್ ಮಾಡ್ಕೊಂಡಿರ್ತೀನಿ. 7:30 ಹತ್ತಿರ ಆಗಿರುತ್ತೆ, ಬಸ್ ಬಂದಿರಲ್ಲ. ಸೊ ಅದಾದ್ಮೇಲೆ ಹಂಗೆ ಕಾಯ್ಕೊಂಡು ಲಗನ ನೋಡ್ಕೊಂಡು ನೋಡಿ ಮುಖ ಹೆಂಗ್ ಮಾಡ್ಕೊಂಡು ನಿಂತ್ಕೊಂಡಿದ್ದೀನಿ ಅಂತ. ಸೊ ನನ್ನ ಪಡ ನಾನು ನಿಂತ್ಕೊಂಡಿರ್ತೀನಿ, ಯಾರು ಮಾತಾಡ್ಸಿರಲ್ಲ. ಹಂಗೆ ನೆಕ್ಸ್ಟ್ ಬಸ್ ಬರುತ್ತೆ. ಆ ಬಸ್ ಎತ್ಕೊಂಡು ಲಕ್ಸಂದ್ರಾಗ ಹೋಗ್ತೀನಿ. ಲಕ್ಸಂದ್ರ ಅಲ್ಲಿ ಇಳ್ಕೊಂಡು ಮತ್ತೆ ಹೋಗ್ಬೇಕಾದ್ರೆ ಹಂಗೆ ಲೇಟ್ ಆಗಿ ಬಂತಲ್ವಾ, ಸೊ ಲೇಟ್ ಆಗ್ಬಿಟ್ಟಿದ್ದೆ, ಲೇಟ್ ಆಗುತ್ತೆ ನಾನು ಹೋಗೋದು ಅಂತ. ಸೊ ನಾನು ಹೋಗ್ಬೇಕಾದ್ರೆ ಹಂಗೆ ವಿಡಿಯೋ ಮಾಡ್ಕೊಂಡು ನೆಕ್ಸ್ಟ್ ಮೆಜೆಸ್ಟಿಕ್ ರೀಚ್ ಆಗ್ತೀನಿ. ಮೆಜೆಸ್ಟಿಕ್ ರೀಚ್ ಆಗಿ ಹಂಗೆ ನೆಕ್ಸ್ಟ್ ಬೇರೆ ಬಸ್ ಪಿಕ್ ಮಾಡಬೇಕಾಗಿರುತ್ತೆ. ಸೊ ಬೇರೆ ಬಸ್ನ ಹೋಗಿ ಬೇರೆ ಬಸ್ ಪ್ಲಾಟ್ಫಾರ್ಮ್ಗೆ ಹೋಗಿ ಬಸ್ ಹತ್ಕೊಂಡು ಮತ್ತೆ ಹೋಗ್ತೀವಿ. ನೋಡ್ತಾ ಇರ್ಬೋದು ಬೆಳಗ್ಗೆ ಬೆಳಗ್ಗೆ ಎಷ್ಟು ಜನ ಇರ್ತಾರೆ ಮೆಜೆಸ್ಟಿಕ್ ಅಲ್ಲಿ ಅಂತ. ಸೊ ಹಂಗೆ ನಾನು ಹೋಗಿ ಮೆಜೆಸ್ಟಿಕ್ಗೆ ಮತ್ತೆ ಬೇರೆ ಬಸ್ ಹತ್ಕೊಂಡು ಬೇರೆ ಬಸ್ಸಲ್ಲಿ ಹೋಗ್ತಾ ಇರ್ತೀನಿ. ಹೋಗ್ಬಿಟ್ಟು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ನನ್ನ ತಂಗಿ ಈ ಥರ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ. ಅದೆಲ್ಲ ವೀಡಿಯೋ ಕಳ್ಸಿರ್ತಾಳೆ, ನೋಡ್ತಾ ಇರ್ಬೋದು. ಕಿಚನ್ ಎಲ್ಲ ಅವಳೆ ಕ್ಲೀನ್ ಮಾಡ್ತಾ ಇದ್ಲು. ಸೊ ಅದಾದ್ಮೇಲೆ ಸಂಜೆ 4 ಗಂಟೆ ಹಂಗೆ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಮಾರ್ಕೆಟ್ ಬಸ್ಗೆ ಕಾಯ್ತಾನೆ ಇದ್ದೀನಿ. ಬಸ್ಸೇ ಬಂದಿಲ್ಲ. ಹಾಫ್ ಆದ್ಮೇಲೆ ಮೆಜೆಸ್ಟಿಕ್ಗೆ ಬಸ್ಸೇ ಹತ್ಬಿಟ್ಟೆ. ಹೋಗ್ಬೇಕಿರೋದು ಮಾರ್ಕೆಟ್ಗೆ, ಫ್ಲವರ್ಸ್ ತಗೋಬೇಕಿತ್ತು. ಸೊ ಹಾಫ್ ವೇಟ್ ಮಾಡಿದೀನಿ, ಮಾರ್ಕೆಟ್ ಬಸ್ ಬಂದಿಲ್ಲ. ಏನ್ ಮಾಡಿದೆ ಗೊತ್ತಾ, ಮೆಜೆಸ್ಟಿಕ್ ಬಸ್ ಹತ್ತಿದೀನಿ ಅಷ್ಟೇ. ತಲೆ ಕೆಟ್ಟ ಮೆಜೆಸ್ಟಿಕ್ ಬಸ್ ಹತ್ಕೊಂಡು ಹೋಗ್ತೀನಿ ಅಂತ ಅನ್ಕೊಂಡೆ. ಸೊ ಮೆಜೆಸ್ಟಿಕ್ ಬಸ್ ಹತ್ಕೊಂಡು ಹೋಗ್ತಾ ಇದೀನಿ. ನೆಕ್ಸ್ಟ್ ಹಂಗೆ ಮೆಜೆಸ್ಟಿಕ್ ಹೋಗಿ 5:30 ಹಂಗೆ ಆಗಿತ್ತು. ಸೊ ಮಾರ್ಕೆಟ್ ಬಸ್ ಹತ್ಕೊಂಡು ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗ್ ಏನಾಗಿರುತ್ತೆ, ಅದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಇಂದ ವರಮಹಾಲಕ್ಷ್ಮಿ ಹಬ್ಬದ ದಿನವರೆಗೂ ಕಂಟಿನ್ಯೂ ಆಗಿರುತ್ತೆ. ಸೊ ನೋಡ್ತಾ ಇರಿ ಏನೇನ್ ಮಾಡ್ತೀವಿ, ಹಬ್ಬದ ಪ್ರಿಪ್ರೇಷನ್ ಹೆಂಗಿರುತ್ತೆ, ಸೊ ಹಬ್ಬ ಹೆಂಗ್ ಮಾಡ್ತೀವಿ, ನಮ್ಮ ಮನೇಲಿ ಪೂಜೆ ಹೆಂಗ್ ಮಾಡ್ತೀವಿ ಅಂತ ನೋಡ್ತಾ ಇರಿ. ಸೊ ಹಂಗೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೆ, ಫ್ರೆಂಡ್ ಸೀಟ್ ಅಲ್ಲೇ ಕುತ್ಕೊಂಡಿದ್ದೆ. ಸೊ ಅದಾದ್ಮೇಲೆ ಮಾರ್ಕೆಟ್ಗೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಕಾಲೇಜ್ ರೋಡಲ್ಲಿ ಹೋಗ್ತೀವಲ್ವಾ, ಕಾಲೇಜ್ ನೋಡಿ ತುಂಬಾ ಖುಷಿ ಆಯ್ತು. ಕಾಲೇಜ್ ಬೇಗ ಮುಗೀತು ಅಂತ ಅನ್ಸ್ಬಿಡ್ತು. ಸೊ ಮಾರ್ಕೆಟ್ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಬಸ್ ಸ್ಟಾಪ್ ಅಲ್ಲಿ ಜಿಂಗಿ ಬಸ್ ಹತ್ತಿದೆ. ನಾನು ಮಾರ್ಕೆಟ್ ಅಲ್ಲಿ ಏನು ವಿಡಿಯೋ ಮಾಡ್ಕೊಳಕ್ಕೆ ಆಗ್ಲಿಲ್ಲ, ಆ ತರ ಜನ ಇದ್ರು. ಸೊ ನಾನು ಏನು ಮಾಡ್ಕೊಂಡಿಲ್ಲ. ಫುಲ್ ಹೋಗಿ ಫ್ಲವರ್ಸ್ ಎಲ್ಲ ತಗೊಂಡು ಮತ್ತೆ ಬರ್ತಾ ಇರ್ಬೇಕಾದ್ರೆ ಬಸ್ ಹತ್ತಿದ್ದೆ. ನಮ್ ಡ್ರೈವರು ಬ್ಯಾಕ್ ಗೇಟ್ ಅಲ್ಲೇ ಬಸ್ ನ ತಿರ್ಸ್ಕೊಂಡು ರೋಡಲ್ಲಿ ಯೂಟರ್ನ್ ತಗೊಂಡು ಈ ಕಡೆ ಹೋಗ್ಬಿಟ್ಟು ನೋಡಿ ಗೈಸ್, ನಾವು ಬಸ್ ಸ್ಟಾಪ್ ಅಲ್ಲಿ ಉಲ್ಟಾ ತಿರ್ಸ್ಕೊಂಡು ರೋಡಲ್ಲಿ ಅಡ್ಡ ಹಂಗೆ ಯೂಟರ್ನ್ ತಗೊಂಡ್ ಹೋಗ್ತವನೆ. ಪಾಪ ಯಾರಾದ್ರೂ ಬೈದ್ರೆ ಏನ್ ಮಾಡೋದು, ಪಾಪ ಅವರೆಲ್ಲ ಸ್ಟ್ರೈಟ್ ಆಗಿ ಬರ್ತಾ ಇದಾರೆ. ಇವ್ನ್ ಬಸ್ ಸ್ಟಾಪ್ ಬ್ಯಾಕ್ ಗೇಟ್ ಇಂದಾನೆ ಹಿಂಗೆ ಹೋಗ್ತವನೆ ನೋಡಿ ಚಾಲಕ್. ಏನ್ ಗೊತ್ತಾ ಗೈಸ್, ಈ ಹಬ್ಬಗಳು ಬಂದ್ಬಿಟ್ರೆ ಮಾರ್ಕೆಟ್ ಅಲ್ಲ ಜಾತ್ರೆ, ಜಾತ್ರೆ ಆಗ್ಬಿಡುತ್ತೆ. ಆ ತರ ಇರ್ತಾರೆ ಜನ. ಸೊ ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ಪೊಲೀಸರು ಕೂಡ ಇದ್ದಾರೆ, ತುಂಬಾ ಜನ ಇದ್ದಾರೆ. ಸೊ ಏನು ಆಗಲ್ಲ ಅಂತ ಅನ್ಕೊಂತೀನಿ. ಅದು ಬೇರೆ ರೋಡ್ ಎಲ್ಲ ಒಳ್ಳೆ ರೋಡ್ ತರ ಎಲ್ಲ ಫುಲ್ ರಚ್ಚು. ಅಯ್ಯೋ ರಾಮ, ಹೆಂಗ್ ಓಡಾಡ್ತಾ ಇರ್ತಾರ ಗೊತ್ತಾ. ಸೊ ನಾನು ಹೋಗಿ ಹೂವ ತಗೊಂಡ್ ಬಂದೆ, ನಮ್ಮ ಅಮ್ಮ ಹೇಳಿದ್ರು ಅಂತ. ಸೊ ಹೂವ ತಗೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಇವಾಗ ಟೈಮ್ ಹತ್ತತ್ರ ಎಷ್ಟಾಗಿದೆ ಗೊತ್ತಾ, 7:02 ಆಗಿದೆ. ಸೊ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ. ಹೂವ ಎಲ್ಲ ತಗೊಂಡ್ ಬಂದೆ ಹೋಗಿ ನಾನುನು. ಸೊ ನನ್ ಪುಣ್ಯಕ್ಕೆ ಇವತ್ತು ನಾನು ಸ್ಲಿಪ್ಪರ್ ಹಾಕೊಂಡ್ ಬಂದಿಲ್ಲ, ಆ ತರ ರಚ್ಚಿತ್ತು. ಸ್ಲಿಪ್ಪರ್ ಹಾಕೊಂಡ್ ಬಂದಿದ್ರೆ ರಚ್ಚಲ್ಲಿ ಹೋಗ್ತಾ ಇದ್ದೆ ಮನೆಗೆ. ಸೊ ಹಬ್ಬ ಬಂದ್ರೆ ಎಲ್ಲ ಮಾರ್ಕೆಟ್ ಜಾತ್ರೆ ನೋಡಕ್ ಬನ್ನಿ ನೀವುನು, ಆಯ್ತಾ? ಏನಂತೀರಾ? ಮಾರ್ಕೆಟ್ ಜಾತ್ರೆ ನೋಡ್ಕೊಂಡು ಹೋಗ್ಬೋದು ಒಂದೇ ಸಲಿ ಮನೆಗೆ, ಆ ತರ ಇರುತ್ತೆ. ಸೊ ಫುಲ್ ಟ್ರಾಫಿಕ್, ಆ ಕಡೆಯಿಂದ ಬರ್ತಾರೆ ಈ ಕಡೆಯಿಂದ ಹೋಗ್ತಾರೆ, ಹೆಂಗಂದ್ರೆ ಹಂಗೆ ಫುಲ್ ಟ್ರಾಫಿಕ್. ನೋಡೋಣ ಬನ್ನಿ ಏನಾಗುತ್ತೆ, ಎಷ್ಟೊತ್ತಿಗೆ ಹೋಗ್ತೀನಿ ಅಂತ. ಹಂಗೆ ನೋಡ್ತಾ ಇರಿ ನೈಟ್ ಏನ್ ಮಾಡ್ತೀವಿ, ಏನ್ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ. ಹಬ್ಬದ ಪ್ರಿಪ್ರೇಷನ್ ಆಲ್ರೆಡಿ ನನ್ನ ತಂಗಿಯವರೆಲ್ಲ ಮಾಡ್ತಾ ಇದ್ರು, ನನ್ನ ತಂಗಿನ ಅಮ್ಮ ಎಲ್ಲ ಮನೇಲಿ ಮಾಡ್ತಾ ಇದ್ದಾರೆ. ಸೊ ನಾನು ಆಚೆ ಹೋಗಿದ್ದೆ, ಹಂಗೆ ಹೋಗ್ತಾ ಹೂವ ತಗೊಂಡ್ ಹೋಗ್ತಾ ಇದ್ದೀನಿ. ಅದಾದ್ಮೇಲೆ ಮನೆಗೆ ನೈಟ್ ಏನ್ ಮಾಡ್ತೀವಿ ಅಂತ ನೋಡಿಸ್ತೀನಿ. ಸೊ ನಾನಂತೂ ಮಲ್ಕೋಬೇಕು ಗೈಸ್, ನಾನು ಟಯರ್ಡ್ ಆಗಿದ್ದೀನಿ. ಸೊ ನೋಡೋಣ ಏನ್ ಮಾಡೋದು ಅಂತ. ನೋಡ್ತಾ ಇರ್ಬೋದು ಅಲ್ಲಿ ಸೀನಿಯರ್ ಸಿಟಿಸನ್. ಸೊ ಎಷ್ಟು ಚೆನ್ನಾಗಿ ಹೋಗ್ತಾ ಇದಾರೆ ಗಂಡ ಹೆಂಡತಿ ಎಲ್ಲ. ಗಂಡ ಹೆಂಡತಿ ಎಷ್ಟು ಚೆನ್ನಾಗಿ ಹಬ್ಬಕ್ಕೆ ಬೇಕಾಗಿರೋ ಇದು ಐಟಮ್ಸ್ ಎಲ್ಲ ತಗೊಂಡು ಹೋಗ್ತಾ ಇದಾರೆ. ಸೊ ನಾನು ನನ್ನ ಗಂಡ ಫ್ಯೂಚರ್ ಅಲ್ಲಿ ಹಂಗೆ ಇರ್ಲಿ, ಎಷ್ಟೇ ಇದಾದ್ರು ಹಂಗೆ ಜೊತೆಲಿ ಇರ್ಲಿ ಎಲ್ಲದ್ರಲ್ಲೂ. ಏನಂತೀರಾ? ಎಲ್ಲ ಹುಡುಗಿರ್ಗೂ ಇದೇ ಆಸೆ ಇರುತ್ತೆ. ಸೊ ಯಾರ್ಯಾರಿಗೂ ಆಸೆ ಇದೆ ಅಂತ ಕಮೆಂಟ್ ಮಾಡಿ. ನಿಮ್ ಗಂಡ ಹಂಗೆ ಇದ್ರೆ ಅವ್ರನ್ನ ಈ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ, ಓಕೆನಾ? ಸೊ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ರಲ್ವಾ, ಅದೇ ಗೈಸ್ ಬಾಂಡಿಂಗ್, ರಿಲೇಶನ್ಶಿಪ್ ವ್ಯಾಲ್ಯೂ ಗೊತ್ತಿರ್ಬೇಕು. ಸೊ ಹಂಗೆ ಜೊತೆಲಿ ಇರ್ತಾರೆ. ನೋಡಿ ಗೈಸ್, ಫೋನ್ ನೋಡ್ಕೊಂಡು ನಿದ್ದೆ ಮಾಡ್ತಾನೆ. ಫೋನ್ ಆನಂದ ಐತೆ, ನಿದ್ದೆ ಮಾಡ್ತಾನೆ. ಡೈರಿ ಸರ್ಕಲ್ ಟರ್ನಿಂಗ್ ಹತ್ರ ಯಾವ ತರ ಟ್ರಾಫಿಕ್ ಇದೆ ನೋಡಿ.
ಆ ಕಡೆ ಬ್ರಿಡ್ಜ್ ಕೆಳಗಡೆ ಒಂದಷ್ಟು ಗಾಡಿಗಳಿದೆ, ಈ ಕಡೆ ಇಂಟರ್ನಿಂಗ್ ಹತ್ರ ಈ ತರ ನೋಡಿ ಹೆಂಗಿದೆ. ಹಂಗೆ ಹರಪನಹಳ್ಳಿಗೆ ಬಂದೆ. ಸೊ ಅದಾದ್ಮೇಲೆ ಡಬಲ್ ಪ್ಲೇಸ್ ಬೇಕಿತ್ತು ಅಂತ ಅಂದ್ಬಿಟ್ಟು ಹೋಗಿ ತಗೊಂಡು ಹಂಗೆ ನನ್ನ ತಮ್ಮ ಬಂದಿದ್ದ ಅವ್ನ ಜೊತೆ ಮನೆ ಕಡೆ ಬರ್ತಾ ಇದ್ದೀನಿ. ಸೊ ಟೈಮ್ ಎಷ್ಟಾಗಿತ್ತು ಅಂತ ಗೊತ್ತಿಲ್ಲ ಕರೆಕ್ಟ್ ಆಗಿ. ಸೊ 9 o'clock ಹತ್ರ ಆಗಿತ್ತು ಅಂತ ಅನ್ಸುತ್ತೆ. ಮನೆ ಕಡೆ ಹಂಗೆ ನನ್ನ ತಮ್ಮ ಜೊತೆ ಬಂದೆ, ಕುತ್ಕೊಂಡ್ ಬಂದಿದ್ದೆ. ಅವ್ನ ಬಸ್ ವೇಟ್ ಮಾಡ್ತಿದ್ದೆ. ಡಬಲ್ ಸೈಡ್ ಪ್ಲಾಸ್ಟಿಕ್ ಬರುತ್ತಲ್ವ, ಅದು ತಗೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಮನೆಗೆ ಬಂದ್ಮೇಲೆ ಹೂವು ಕಟ್ತಾ ಇರ್ತೀವಿ. ನಾನು ನಮ್ಮಮ್ಮ ತಂದಿರೋ ಹೂವನ್ನೆಲ್ಲ ಮನೆಯೆಲ್ಲ ಅಡಿಕೊಂಡು ಕುತ್ಕೊಂಡು ಕಟ್ತಾ ಇರ್ತೀವಿ. ಸೊ ಬಿಡಿ ಹೂವನೇ ತಗೊಬಂದಿದ್ದೆ. ಆಮೇಲೆ ಶಾವಂತಿ ಹೂವು ಒಂದ್ ಸ್ವಲ್ಪ ಕಟ್ಟಿರೋ ತಂದಿದ್ದೆ, ಮಿಕ್ಕಿದೆಲ್ಲ ಬಿಡಿ ಹೂವನೇ ಇತ್ತು. ಸೊ ಅದನ್ನ ಕಟ್ತಾ ಇದೀವಿ. ನಾನು ದೇವ್ರಿಗೆ ಅಂತ ಹಾರ ಮಾಡ್ತಾ ಇದ್ದೆ, ನಮ್ಮಮ್ಮ ಮಲ್ಲಿಗೆ ಹೂವು ಕಟ್ತಾ ಇದ್ರು. ಸೊ ಅದಾದ್ಮೇಲೆ ನಾನು ಮಳ್ಳೆ ಕಟ್ಬೇಕು ಅಂತ ಅನ್ಕೊಂಡು ಕುತ್ಕೊಂಡಿದ್ದೆ. ನನ್ನ ತಮ್ಮ ಈ ತರ ವಿಡಿಯೋ ಮಾಡ್ಕೊಂಡು ನೋಡಿ ಕಳ್ಸಿದ ನಂಗೆ. ಸೊ ಅದನ್ನ ಆಡ್ ಮಾಡಿದೀನಿ. ಅದಾದ್ಮೇಲೆ ಮತ್ತೆ ಹೂವು ಎಲ್ಲ ಪೋಣಿಸ್ಬೇಕು, ಅಡಿಕೊಳಕ್ ಕುತ್ಕೊಂಡಿದೀನಿ. ಇಲ್ಲಿ ಇವ್ರು ಈ ತರ ಏನೇನೋ ಮಾಡ್ತಾ ಇದಾರೆ. ನಮ್ಮನೆ ಶೆಫ್ ಇವ್ರೆ, ಇವತ್ತು ಅಡ್ಗೆ ಮಾಡ್ತಿರೋದು ಇವ್ರೆ. ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಇಲ್ಲೇನೋ ಮಾಡ್ತಿದ್ದಾರೆ. ಇಲ್ಲಿ ಆಯಿಲ್ ಇಟ್ಕೊಂಡಿಲ್ಲಿ ಏನೇನೋ ಮಾಡ್ತಿದ್ದಾರೆ. ಮಾಡ್ತಾ ಇದೀನಿ. ನಮ್ಮ ಹೂವ ಕಟ್ತಾ ಇದಾರೆ. ಹಬ್ಬಕ್ಕೆ ನೋಡಿ ಏನೇನ್ ಮಾಡ್ತಾ ಇದೀವಿ ನಮ್ಮ ಮನೇಲಿ ಅಂತ ಹಂಗೆ ನೋಡ್ತಾ ಇರಿ. ನೆಕ್ಸ್ಟ್ ಡೆಕೋರೇಟ್ ಮಾಡ್ಬೇಕು, ಸ್ಪೇಸ್ ರೆಡಿ ಮಾಡ್ಕೊಂಡು. ನೋಡಿ ಇವ್ರಿಗೆ ಏನೇನು ಬೇಕಂತ ಗೊತ್ತಿಲ್ಲ, ಸುಮ್ಮನೆ ಜಗಳ ಆಡ್ತಾರೆ. ಏನೇನೋ ಸ್ವೀಟ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದಾರೆ. ನೋಡಿ ಸುಮ್ನೆ ನಮ್ಮ ಅಮ್ಮ ಜೊತೆ ಜಗಳ ಆಡ್ತಾಳೆ. ಮಾತಾಡಿದೆಲ್ಲ ಲಾಗಲ್ಲ. ಅಲ್ಲೋಗಿ ಕುತ್ಕೊಂತಾಳ ಲುಕ್ಲಿ ಅಂತ, ಅಲ್ಲಿ ಮೋಟ್ರ್ ಹಾಕ್ಬಿಟ್ಟು ಅಲ್ಲೋಗಿ ಕುತ್ಕೊಂತಾಳ, ಅಲ್ಲಿ ಗಂಟ ಹೋಗ್ಲಿ. ನೋಡಿ ಅಮ್ಮ ಮೇಲೆ ಏನೇನೋ ಹೇಳ್ತಾವಳ ಇವಳು. ಆಮೇಲೆ ಸಂತೆ ಕರ್ಕೊಂಡೋದ್ರೆ ಒಂದತ್ರ ಹತ್ತಿ ಇಸ್ಕೊಂಡ್ರೆ ಒಂದತ್ರ ಅರ್ಶನ ಹೊಮ್ಕೊಂತಾಳೆ, ಒಂದತ್ರ ಒಂದತ್ರ ಇಸ್ಕೊಂಡ್ರೆ ಅವ್ರು ಮಾತಾಡ್ಸ್ತಿದ್ರೆ ಒಳ್ಳೆ ತಿಗ್ಲಿತಾರೆ. ಹಿಂಗೆ ಏನಿದೆ ನಿಜ ನೋಡಿ ನೀನು. ಸೊ ನೈಟ್ ಎಲ್ಲ ಈ ತರ ಡೆಕೋರೇಟ್ ಮಾಡ್ಕೊಂಡು ಎಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ. ಪ್ಲೇಟ್ಸ್ ಎಲ್ಲ ನೀಟಾಗಿ ಇಟ್ಕೊಂಡು ಎಲ್ಲ ಅರೇಂಜ್ ಮಾಡಿದ್ವಿ. ಸೊ ನಮ್ಮ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡ್ಬೇಕು, ಮುಖೋಣ ಎಲ್ಲ ಕುಳಿಸಿ ದೇವ್ರ ಪೂಜೆ ಮಾಡ್ಬೇಕು. ನಮಃ. ಓಂ ಪದ್ಮಮಾಲಧಾರಿಣಿಯೇ ನಮಃ. ರೂಪಾಯ ನಮಃ. ಓಂ ಇಂದ್ರರಾಣಿಯೇ ನಮಃ. ಓಂ ಇಂದ್ರಸುತಲಾಯ ನಮಃ. ಓಂ ಪದ್ಮಸುಂದರಿಯೇ ನಮಃ. ಓಂ ಪದ್ಮ. ಓಂ ವಿಷ್ಣು
ಓಂ ವಿಷ್ಣುವತ್ಸಲಾಯ ನಮಃ. ಓಂ ವಿಷ್ಣುಪತ್ನಿಯೇ ನಮಃ. ಓಂ ಪ್ರಸನ್ನಾಕ್ಷಿಯೇ ನಮಃ. ಓಂ ವಸುಧಾಯ ನಮಃ. ಓಂ ವಸುಧಾರಿಣಿಯೇ ನಮಃ. ಓಂ ವಸುಧಾರಿಣಿಯೇ ನಮಃ. ಓಂ ಓಂ ವರಲಕ್ಷ್ಮಿಯೇ ನಮಃ. ಓಂ ವಸುಪ್ರದಾಯಿನಿಯೇ ನಮಃ. ಓಂ ಜನನಿಯೇ ನಮಃ. ಓಂ ತುಷ್ಟಿಯೇ ನಮಃ. ಓಂ ದರಿದ್ರನಾಶಿನಿಯೇ ನಮಃ. ಓಂ ಈ ರಂಗೋಲಿ ನನ್ನ ತಂಗಿ ಹಾಕಿರೋದು ಗೈಸ್. ಯಾವಾಗಲೂ ಹಬ್ಬಕ್ಕೆ ನನ್ನ ಎಬ್ಬಿಸ್ತಿದ್ರು, ಬಟ್ ಇವಾಗ ಅವಳೆ ಹಾಕಿದ್ದಾಳೆ ನೋಡಿ. ಹಿಂಗಿದೆ ಕಮೆಂಟ್ ಮಾಡಿ. ಸಿ ಅಲ್ಲಿ ನಮ್ಮ ಬೀದಿ ಈ ಥರ ಇದೆ, ನಮ್ಮ ಮನೆ ಮುಂದೆ ರಂಗೋಲಿ ಈ ಥರ ಇದೆ. ಹಿಂಗೆ ಮಾಡ್ಕೊಂಡಿದೆ, ಈ ಥರ ಪೂಜೆ ಮಾಡಿದ್ದಾರೆ ನೋಡಿ. ಹಾಳು ಮಾಡಿ ಬಟ್ಟೆ ತಗೊಂಡು ದೇವ್ರ ಹತ್ರ ಇಟ್ಟಿದ್ರು. ಮತ್ತೆ ಏನ್ ಮಾಡ್ತಾರೆ ನೋಡೋಣ ಬನ್ನಿ. ನೋಡಿ, ನೈಟ್ ಅವ್ರ ಮಗಳು ಮಾಡಿದ್ರೆ ಬೆಳಗ್ಗೆ ಇವರು ಮಾಡ್ತವ್ರೆ. ಇನ್ನೂ ಇಷ್ಟಿದೆ ಅಷ್ಟೇ ಗೈಸ್, ಆಗ್ಬಿಟ್ಟಿದ್ದಾರೆ ಎಲ್ಲ. ಒಬ್ಬಟ್ಟಿಗೆ ಪಾನ್ಕ ರೆಡಿ ಮಾಡಿದ್ದಾರೆ ನೋಡಿ ಅಷ್ಟೇ. ಮುಂದೆ ಅರ್ಶಿನ ಕುಂಕುಮ ತಗೊಂಡೋಗಿದ್ರೆ, ಸೊ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ನೋಡಿ, ಸಾಕಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಏನ್ ಹೇಳ್ತೀರಾ? ಏನ್ ಹೇಳ್ಬೇಕು? ಚೆನ್ನಾಗಿತ್ತು. ಅದನ್ನೆಲ್ಲರೂ ಹೇಳ್ತಾರೆ. ನಮ್ಮ ಅಮ್ಮನ ಭಕ್ತಿ ಮನೆ ನೋಡಿ, ದೇವ್ರ ಮನೆಯಲ್ಲಿ ಈ ತರ ಪೂಜೆ ಮಾಡಿದ್ರು. ಸೊ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮಮ್ಮ ಈಗ ಟೀ ಮಾಡ್ತಾ ಇದ್ದಾರೆ. ನೀನು ಬರೇ ನೋಡಿ, ಇವರು 3 ಜನ ಹೆಂಗಿದೀವಿ ನೋಡಿ. ಲೈಕ್, ಶೇರ್, ಕಮೆಂಟ್, ಫಾಲೋ ಮಾಡ್ಕೊಳ್ಳಿ. ಬೈ ಬಾಯ್. ನಾನೇ ಚೆನ್ನಾಗಿದೆ. ಆಯ್ತು ಫ್ರೆಂಡ್ಸ್, ನೋಡಿ ಮಕ್ಕ ನೋಡ್ಕೊಳ್ಳಿ. ಬಾಯ್ ಬಾಯ್. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್, ಶೇರ್, ಕಮೆಂಟ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.